ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಇವತ್ತು ನನ್ನ ಫಸ್ಟ್ ವ್ಲಾಗ್. ನಾವು ಶಿವರಾತ್ರಿ ಹಬ್ಬ ಊರಲ್ಲಿ ಹೇಗೆ ಆಚರಿಸ್ಕೊಂಡ್ವಿ ಅಂತ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ನನ್ನ ಇಬ್ಬರು ಮಕ್ಕಳು ಬಸ್ನಲ್ಲಿ ಶನಿವಾರನೇ ಊರಿಗೆ ಹೊರಟ್ವಿ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಅವರು ಭಾನುವಾರ ನಾನು ಹಬ್ಬಕ್ಕೆ ಬರ್ತೀನಿ, ಮನೇಲಿ ಪೂಜೆ ಮಾಡಿ ಬರ್ತೀನಿ ಅಂತ ಹೇಳಿದ್ರು. ಶನಿವಾರನೇ ನನ್ನ ಮನೇಲಿ ಎಲ್ಲ ಪೂಜೆಗೆಲ್ಲ ಸಿದ್ಧ ಮಾಡಿ ಹೊರಟ್ವಿ. ನಾವು ಹಬ್ಬಕ್ಕೆ ನೆಕ್ಸ್ಟ್ ಡೇ ಭಾನುವಾರ ಮಡಿಯಾಗಿ ದೇವರ ನೈವೇದ್ಯಕ್ಕೆ ಕೆಸರಿನ ದಂಟನ್ನು ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಸಿಪ್ಪೆ ಸುಲಿದು ಕ್ಲೀನ್ ಮಾಡಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನನ್ನ ದೊಡ್ಡ ಮಗ ನಮ್ಮ ಅತ್ತೆಗೆ ಕಾಲು ಎಳಿತಾ ಇದ್ದಾನೆ, ರೇಗಿಸ್ತಾ ಇದ್ದಾನೆ. ಅವನಿಗೆ ತಾತ ಅಜ್ಜಿ ಅಂದರೆ ತುಂಬ ಪ್ರೀತಿ. ಅವನಿಗೆ ಊರು ಅಂದರೆ ನನ್ನಿಬ್ಬರು ಮಕ್ಳಿಗೂ ತುಂಬಾ ಇಷ್ಟ. ನನಗೂ ಕೂಡ ಊರಿನ ವಾತಾವರಣ ಅಂದರೆ ತುಂಬಾ ಇಷ್ಟ. ನಾವು ಹೊನ್ನಾದೇವಿ ದೇವರಿಗೆ ಮಡೆ ಅನ್ನ ಮಾಡಿ, ಅಂದರೆ ಅನ್ನಕ್ಕೆ ಅರಿಶಿನ ಹಾಕಿ ಉಪ್ಪು ಹಾಕದೆ ಅನ್ನ ಮಾಡಿಕೊಂಡು ಒಲೆಯಲ್ಲಿ ಅಡುಗೆ ಮಾಡ್ತೀವಿ. ನಮ್ಮ ಅವ್ರ ಅತ್ತೆ ಹೇಗೆ ಮಾಡ್ಕೊಂಬಂದ್ರು ಅವರು ಅದೇ ರೀತಿ ಮಾಡ್ಕೊಂಬಂದಿದ್ದಾರೆ. ನಾನೇ ಉಪವಾಸ ಇದ್ದು ನಮ್ಮ ಅತ್ತೆ ಹೇಗೆ ಹೇಳ್ಕೊಡ್ತಾರೆ ಅದೇ ರೀತಿ ಇದನ್ನೆಲ್ಲ ಹಬ್ಬ ಹೇಗೆ ಮಾಡೋದು ಅಂತೆಲ್ಲ ಕೇಳಿಕೊಂಡು ಮಾಡ್ತೀನಿ. ಮನೆಯಲ್ಲಿ ಎಲ್ಲರೂ ಸೇರಿ ಹಬ್ಬ ಮಾಡೋದು ಒಂಥರ ಖುಷಿ ಕೊಡುತ್ತೆ. ನಮ್ಮತ್ತೆ ಹಬ್ಬನ ಹೇಗೆ ಆಚರಿಸ್ಕೊಂಡು ಬಂದರೋ ಹಾಗೆ ನಾನು ಸೊಸೆಯಾಗಿ ನಿಭಾಯಿಸ್ಕೊಂಡು ಹೋಗೋದು ನನ್ನ ಕರ್ತವ್ಯ ಕೂಡ. ಹಾಗೂ ನನಗೆ ಈ ಆಚರಣೆ ಪೂಜೆ ಇವೆಲ್ಲ ತುಂಬ ಇಷ್ಟ. ಅದಕ್ಕೋಸ್ಕರ ಇಷ್ಟಪಟ್ಟು ಮಾಡ್ತೀನಿ. ಎಲ್ಲ ತಾಯಂದರು ಬಯಸೋದು ಇದನ್ನೇ, ಮಕ್ಕಳು ಚೆನ್ನಾಗಿರಬೇಕು ಅಂತ. ಅದು ಎಷ್ಟೇ ಕಷ್ಟ ಆಗಿದ್ರೂ ಅಷ್ಟೇ. ಮನೆಗೆ ನಾನು ಹಿರಿ ಸೊಸೆ ಆಗಿರೋದ್ರಿಂದ ನಮ್ಮ ಅತ್ತೆ ಮಾವ ಏನು ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಅತ್ತೆ ಮಾವನ ಆಸೆ. ಅದರಿಂದ ನಾವು ಹೀಗೆ ಮಾಡ್ಕೊಂಬಂದಿದ್ದೀವಿ. ಅದೇ ರೀತಿ ನಾನು ಕೂಡ ನನ್ನ ಗಂಡ ನನ್ನ ಮಕ್ಳಿಗೋಸ್ಕರ, ನನ್ನಿಬ್ಬರು ಗಂಡು ಮಕ್ಕಳು ಇರೋದ್ರಿಂದ ಅವ್ರು ಚೆನ್ನಾಗಿರಬೇಕು, ಕುಲದೇವರ ಆಶೀರ್ವಾದ ನಮಗೆ ಸಿಗಬೇಕು ಅಂತ ನಮಗೆ ನಮ್ಮತ್ತೆ ಹೇಗೆ ಆಚರಿಸ್ಕೊಂಡು ಬಂದರೋ ಹಾಗೆ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ನೀರು ಒಲೆ ಹಚ್ಚಿ ನಾವು ನೀರು ಚೆನ್ನಾಗಿ ಕಾಯಿಸ್ಕೊಂಡು ಅದಕ್ಕೆ ಕ್ಲೀನ್ ಮಾಡ್ಕೊಂಡಿರೋ ಕೆಸರಿನ ದಂಟನ್ನು ಹಾಕ್ಕೊಳ್ತಾ ಇದ್ದೀವಿ. ಚೆನ್ನಾಗಿ ಹಿಂಡಿ ಹಾಕ್ಕೊಳ್ತಾ ಇದ್ದೀರಿ. ಇಲ್ಲಿ ನಮ್ಮ ಚಿಕ್ಕತ್ತೆ ಎಲ್ಲನೂ ಸಪೋರ್ಟ್ ಮಾಡ್ತಾರೆ. ದಂಟನ್ನು ಬರೀ ಕೈಯಲ್ಲಿ ಮುಟ್ಟೋಕ್ಕಾಗೋದಿಲ್ಲ, ಅದಕ್ಕೆ ಹುಣಸೆಹಣ್ಣು ರಸ ಕೈಗೆ ಹಚ್ಕೊಂಡು ನಾವು ಇದೆಲ್ಲ ಮಾಡ್ಕೊಂಡ್ವಿ. ದಂಟು ಚೆನ್ನಾಗಿ ಬೇಯಿಸ್ಕೊಂಡು ಒಂದು ಮಂಕ್ರಿ ತುಂಬ ಇದ್ದಿದ್ದು ದಂಟು ಎಷ್ಟು ಆಗಿದೆ ನೋಡಿ. ಇದನ್ನು ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ಚೆನ್ನಾಗಿ ನೀರಲ್ಲಿ 7ರಿಂದ 8 ಬಾರಿ ಚೆನ್ನಾಗಿ ತೊಳ್ಕೊತಾ ಇದ್ವಿ. ತೊಳ್ಕೊಂಡಿದ್ದಾದಮೇಲೆ ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಹುಚ್ಚೆಳ್ಳೆಣ್ಣೆಯಿಂದನೇ ಮಾಡಬೇಕು. ಇದನ್ನು ಅರ್ಧ ಲೀಟ್ರು ಹುಚ್ಚೆಳ್ಳೆಣ್ಣೆ ಹಾಕಿದ್ವಿ. ಈರುಳ್ಳಿ 4ರಿಂದ 5 ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಮಿಕ್ಸಿಲಿ ಅದನ್ನು ಹಾಕ್ಕೊಂಡು ಹುರ್ಕೊಂಡು, ಮತ್ತು ಬೆಳ್ಳುಳ್ಳಿ ಒಂದು ಕೈ ಹಿಡಿ ಪೂರ್ತಿ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ಅದನ್ನು ಪೇಸ್ಟ್ ಮಾಡಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಹುಣಸೆಹಣ್ಣು ಹುಳಿ ತೊಗೊಂಡು ಹುಣಸೆಹಣ್ಣು ಹುಳಿಗೆ ನಾವು ಧನಿಯಾ ಪುಡಿ, ಖಾರದ ಪುಡಿ 2 ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ತೀವಿ. ನಂತರ ತೊಳ್ಕೊಂಡಿರೋ ದಂಟನ್ನು ಅದನ್ನು ಚೆನ್ನಾಗಿ ನೀರು ಹಿಂಡಿ ಮಿಕ್ಸಿಲಿ ಪೇಸ್ಟ್ ಮಾಡಿಕೊಂಡು ಅದನ್ನು ಪೇಸ್ಟ್ ಹಾಕ್ಕೊಳ್ತೀನಿ. ಇಲ್ಲಿ ನೋಡಿ ಇಷ್ಟ ಆಗಿದೆ. ಇದನ್ನು ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ತಳ ಹಿಡಿದಿರೋ ಹಾಗೆ ಚೆನ್ನಾಗಿ ತಿರುವಿ ಆಗಾಗ ತಿರುವ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀವಿ. ಅದಕ್ಕೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತಿರುವ್ಕೊಂಡು ಬೇಯಿಸ್ಕೊಳ್ತೀವಿ. ಇದೆಲ್ಲ ರೆಡಿ ಆದಮೇಲೆ ನಾನು ನಮ್ಮ ಅತ್ತೆ ಇಬ್ಬರು ಸೇರಿ ತಂಬಿಟ್ಟು ಆರತಿನೂ ರೆಡಿ ಮಾಡ್ಕೊಂಡ್ವಿ. ನಾನು ಉಪವಾಸ ಇರೋದ್ರಿಂದ ನಮ್ಮ ಮಾವ ಎಳ್ನೀರು ತಂದು ಕೊಟ್ಟಿದ್ರು. ನಾನು ಎಳ್ನೀರು ಕುಡಿದು ಎಳ್ನೀರಲ್ಲೇ ಇದ್ದೆ ಇಡೀ ದಿವಸ. ಅಂದರೆ ಸಂಜೆ 7 ಗಂಟೆಗೆ ನಾನು ಪ್ರಸಾದ ನೈವೇದ್ಯ ತಿಂದಿದ್ದು. ಅಲ್ಲಿವರೆಗೂ ಉಪವಾಸ ಇದ್ದೆ ನಾನು ಬೆಳಗ್ಗೆಯಿಂದ. ಅಡುಗೆ ಎಲ್ಲ ಸಿದ್ಧ ಆದಮೇಲೆ ನಾನು ರೆಡಿ ಆದೆ. ನಮ್ಮ ಅತ್ತೆ ಅಷ್ಟರಲ್ಲಿ ಪೂಜೆಗೆ ರೆಡಿ ಮಾಡಿಟ್ಟಿದ್ರು. ನಾನು ನಮ್ಮ ಯಜಮಾನ್ರು ಇಬ್ಬರು ಪೂಜೆ ಮಾಡಿದ್ವಿ.
ಊರಲ್ಲಿ ಪೂಜೆ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಪ್ರಸಾದ ಮನೇಲಿ ತಿಂದು ನಂತರ ನಾವು ಮಠಕ್ಕೆ ಬರ್ತೀವಿ. ಮಠದಲ್ಲಿ ಶಿವನ ದರ್ಶನ ಮುಗಿಸಿ ಪೂಜೆ ಮಾಡಿಸಿ ದೇವ್ರ ಪ್ರಸಾದ ಒಂದು ಸ್ವಲ್ಪ ತಿಂದು ಮಾರನೇ ದಿನ ಪಲ್ಲಕ್ಕಿ ತೇರಿರುತ್ತೆ, ಅದಕ್ಕೋಸ್ಕರ ಮತ್ತೆ ಮಠಕ್ಕೆ ಬರ್ತೀವಿ. ತೇರು ನೋಡಿಕೊಂಡು ಮಠದಲ್ಲೇ ಊಟ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ರಿಟರ್ನ್ ಆಗ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಶಿವರಾತ್ರಿ ಹಬ್ಬ ನಾವು ಊರಲ್ಲಿ ಹೇಗೆ ಆಚರಿಸೋದು ಅಂತ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.